ಹಿಂದೆ ಏನೇನೋ ನಡೀತಾ ಇತ್ತು, ಎಲ್ಲದನ್ನು ಕಣ್ಣು ಮುಚ್ಕೊಂಡು ಹೊಡಿತಾ ಇದ್ರು. ಈಗ ಅದರಿಂದ ಏನಾಗುತ್ತೆ ನೋಡಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೋರ್ಟ್ಗಳಲ್ಲಿರೋ ಕೇಸುಗಳಲ್ಲಿ 60% ಕೇಸುಗಳು ಎಲ್ಲ ಜಮೀನು ಆಸ್ತಿಗಳಿಗೆ ಸಂಬಂಧಪಟ್ಟಿದೆ. ಏನು ಇದರಿಂದ ನೀವು ಇವೆಲ್ಲ ಅರೆಬರೆ ಮಾಡಿ ಕೊನೆಗೆ ಏನ್ ನೆಮ್ಮದಿ ಸಾಧಿಸ್ತೀರಾ? ತೀರ್ಪು ಅವರೇ ಇರಲ್ಲ. ಹೌದು, ಯಾಕಂದ್ರೆ ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಹೋಗಿ ಸೆಟ್ಲ್ ಆಗೋಷ್ಟೊತ್ತಿಗೆ ಅರ್ಧ ಆಯುಸ್ಸು ಅಲ್ಲ ಪ್ರಾಣನೂ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿಯಾದಂಥ ಅಸ್ಪಷ್ಟ ಮತ್ತು ಒಂಥರ ದುರಾಡಳಿತದಿಂದ ಏನು ನಿಮಗೆ ಇಲ್ಲಿಗಲ್ ಮಾಡಕ್ಕೆ ಬಿಟ್ಟು ಜನಕ್ಕೆ ನೆಮ್ಮದಿ ಕೊಡೋದಿಲ್ಲ. ಕಮ್ಮಿ ರೇಟ್ಗೆ ಏನಾನ ಸಿಕ್ಬೋದು, ಏನು ಬೇಕೋ ನೀವು ಇಷ್ಟಪಟ್ಟಿದ್ದು ಮಾಡ್ಬೋದು, ಆದರೆ ಎಲ್ಲ ಪಾಪಕ್ಕೂ ಒಂದಲ್ಲ ಒಂದು ಪ್ರಾಯಶ್ಚಿತ್ತ ನೀವು ಪಡಬೇಕಾಗತ್ತೆ. ಈಗ ಈ ಕಾಟ ಮಾಡಿದ್ರಿಂದ ಏನಾಗ್ತಾ ಇದೆ, ಕೆಳಗಿಂದ ಮೇಲ್ವರೆಗೂ ಅಟ್ಲೀಸ್ಟ್ ಸಿಸ್ಟಮ್ ಸೆಟ್ರೈಟ್ ಆಗ್ತಾ ಇದೆ. ನೀವೊಂದು ಸೈಟ್ ತೊಗೊಂಡ್ರೆ ಅದಕ್ಕೊಂದು ಗ್ಯಾರಂಟಿ ಸಿಗ್ತಾ ಇದೆ ನಿಮಗೆ, ಇದು ನಂದು ಅನ್ನೋ ಥರ. ಡಿಸ್ಪ್ಯೂಟ್ಸ್ ಕಮ್ಮಿ ಆಗುತ್ತೆ, ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ. ಬರ್ತಾ 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 ಸಿಸ್ಟಮ್ ಇಂಪ್ರೂವ್ಮೆಂಟ್ ಆದರೆ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಸಿಗುತ್ತೆ, ರೈಟ್? ಇಲ್ಲ ಅಂತ ಹೇಳಿದ್ರೆ ಸೈಟ್ ಕೊಂಡ್ಕೊಂಡು ನೆಮ್ಮದಿ ಬದಲಿಗೆ ಗೊಂದಲ ಕೊಂಡ್ಕೊಂಡಂಗೆ ಆಗುತ್ತೆ. ನಾವು ಭೂ ವ್ಯಾಜ್ಯಗಳಿಂದ ಭೂ ಗ್ಯಾರಂಟಿ ಕಡೆಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೇವೆ, ರೈಟ್? ಹೇಳೋದು ಏನೋ ಭಾಳ ದೊಡ್ಡದು ಕಂಡ್ರೂ ಕೂಡ ಅಟ್ಲೀಸ್ಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಆ ಡೈರೆಕ್ಷನ್ ಅಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ. ಈ ಖಾತಾ ಅದರಲ್ಲಿ ಒಂದು ಮೇಜರ್ ಸ್ಟೆಪ್. ಇದರಿಂದ ರೆಕಾರ್ಡ್ಸ್ ಸೆಟ್ರೈಟ್ ಆಗುತ್ತೆ, ಮಾಲೀಕತ್ವ ಖಚಿತತೆ ಬರುತ್ತೆ, ನೀವು ನೆಮ್ಮದಿಯಾಗಿ ಬದುಕ್ಬೋದು, ನಿಮ್ಮ ಸೈಟ್ನ ಯಾರೋ ಹೊಡ್ಕೊಳಕ್ ಆಗೋದಿಲ್ಲ. ಇವೆಲ್ಲ ನಾವು ಮಾಡುವಾಗ ಕೆಲವು ಆರಂಭದಲ್ಲಿ ನ್ಯೂನ್ಯತೆಗಳು ಬರ್ತವೆ. ಜನ ಏನು ಕೇಳ್ತಾರೆ, ಹಿಂದೆ ನಡೀತಾ ಇತ್ತು ಇವಾಗ ಆಗ್ತಾ ಇಲ್ಲ. ಹಿಂದೆ ನೀನು ಮಾಡಿದ್ದು ಇಲ್ಲೀಗಲ್ಲಪ್ಪ, ಲೀಗಲ್ ಹೆಂಗೆ ಮಾಡಕ್ಕೆ ಬಿಡೋಕ್ಕಾಗುತ್ತೆ? ನಾನು ಇವತ್ತು ಇಲ್ಲೀಗಲ್ ಬಿಟ್ಟರೆ ನಾಳೆ ನಿನ್ನ ಸೈಟ್ಗೆ ಡಿಸ್ಪ್ಯೂಟ್ ಬರ್ತದೆ, ಯಾರನ್ನ ಕೇಸ್ ಹಾಕ್ತಾರೆ ನಿನ್ನ ಮೇಲೆ, ನಂದು ಅಂತ. ಡ್ಯೂಪ್ಲಿಕೇಟ್ಗಳು ಈಸಿಯಾಗಿ ಮಾಡಕ್ಕೆ ಬಿಟ್ಟರೆ, ನಿಮ್ಮ ಸೈಟ್ ಇನ್ನೊಬ್ಬರ ಹೆಸರು ಖಾತೆ ಮಾಡ್ಕೊಳಕ್ಕೆ ನಾವು ಬಿಟ್ಟರೆ ಅದರಲ್ಲಿ ಇನ್ನೊಂದು ಸಮಸ್ಯೆ ಬರ್ತದೆ.